ವ್ಯಾಲೆಂಟೈನ್ಸ್ ಡೇ ಖುಷಿಯಲ್ಲಿದ್ದ ಪ್ರೇಮಿಗೆ ಶಾಕ್ ಕೊಟ್ಟ ಪ್ರೇಯಸಿ. ಪ್ರೀತಿಸಿದ್ದ ಯುವತಿ ಕೈಕೊಟ್ಲು, ನೇಣಿಗೆ ಕೊರಳೊಡ್ಡಿದ ಯುವಕ. ಯುವತಿ ಕುಟುಂಬದ 50 ಲಕ್ಷ ಸಾಲ ತೀರಿಸಿದವನಿಗೆ ಇದೆಂಥ ಮೋಸ. ಡಿಫ್ರೆಂಟ್ ಪೋಸ್ ಕೊಟ್ಟು ದೇಹದಾರ್ಢ್ಯ ಪ್ರದರ್ಶನ ಮಾಡ್ತಿರೋ ಈತನ ಹೆಸರು ಕಿರಣ್ ಅಂತ. ವಯಸ್ಸಿನ್ನು ಜಸ್ಟ್ 26. ಫೋಟೋಗಳನ್ನ ನೋಡ್ತಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಮನುಷ್ಯ ಅಂತ. ಕಟುಮಸ್ತು ದೇಹ ಇರೋ ಈತನಿಗೆ ಗಟ್ಟಿಯಾದ ಮನಸ್ಸಿರಲಿಲ್ಲ. ಪ್ರೀತಿಸಿದ ಹುಡುಗಿಗಾಗಿ ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟ್ ಕೊಡೋಕೆ ರೆಡಿ ಮಾಡ್ಕೋತಿದ್ದ. ಸರ್ಪ್ರೈಸ್ ಕೊಡಬೇಕು ಅಂತ ಫೆಬ್ರವರಿ 14 ಬರೋವರೆಗೂ ಕಾಯ್ತಿದ್ದ. ಆದ್ರೆ ಅಷ್ಟರಲ್ಲೇ ಆತನ ಪ್ರೇಯಸಿ ಆತನಿಗೆ ದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾಳೆ. ಪಾಪ ಆತನಿಗೆ ಗೊತ್ತೇ ಇಲ್ಲ ಕಣ್ರಿ, ತನ್ನ ಗರ್ಲ್ ಫ್ರೆಂಡ್ ನನ್ನನ್ನೇ ಪ್ರೀತಿಸೋದು, ನನ್ನೊಟ್ಟಿಗೆ ಜೀವನ ಸಾಗಿಸೋದು ಅಂದುಕೊಂಡಿದ್ದ. ಕೇಳಿದ ಹಾಗೆಲ್ಲ ಅವಳನ್ನ ನೋಡ್ಕೊಳ್ತಿದ್ದ. ಆದ್ರೆ ಅವಳು ಬೇರೆಯವನ ಜೊತೆ ಎಂಗೇಜ್ಮೆಂಟ್ ಆಗಿ ಇನ್ವಿಟೇಷನ್ ರೆಡಿ ಮಾಡಿಸಿ ಮದುವೆ ಸೀರೆ ಸಮೇತ ಬಾಯ್ ಫ್ರೆಂಡ್ಗೆ ಫೋಟೋ ಕಳಿಸಿ ಶಾಕ್ ಕೊಟ್ಟಿದ್ದಾಳೆ. ಅವಳ ಮೋಸವನ್ನ ನಂಬೋದಕ್ಕೂ ಆಗದೆ, ಅವಳನ್ನ ಬಿಟ್ಟು ಇರೋದಕ್ಕೂ ಆಗದೆ ಮನನೊಂದು ಸೂಸೈಡ್ ಮಾಡ್ಕೊಂಡಿದ್ದಾನೆ. 3 ವರ್ಷ ಜಾಸ್ತಿ ಅಂದ್ರೆ 1.5 ವರ್ಷದಿಂದಪ್ಪ ನಮ್ಮ ಮನೆ ಹಾಳು ಮಾಡ್ಬಿಟ್ಲು. ನೋಡ್ರಿ ಫೋಟೋ ಇಸ್ಕೊಂಡು ನೋಡ್ರಿ ಹೆಂಗವನೆ. ಮದ್ವೆ ಮಾಡ್ಕೊಡಿ ಅಂತ ಆಯ್ತು, ಒಪ್ಪಿದ್ದೀರಾ ಮಾಡ್ಕೊಡ್ತೀನಿ ಅಂದಿದ್ದೆ. ಇವಾಗೇನೋ ಬೇರೆಯವನ್ನ ಅವನ್ನ ಇಷ್ಟಪಟ್ಟು ದುಡ್ಡೆಲ್ಲ ದೋಚ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ ಏನೋ ಕೊಟ್ಲಂತೆ. ನನಗೆ ಹೇಳಿಲ್ಲ, ನನ್ನ ಮಗ ನಮ್ಮಮ್ಮ ಬೇಜಾರು ಮಾಡ್ಕೊತಾಳೆ ಅಂತ. ಆಮೇಲೆ ಇವಾಗ ನೆನ್ನೆ ಮಾಡ್ಕೊಬಿಟ್ಟಪ್ಪ. ಅಂದ ಹಾಗೆ ಈ ಘಟನೆ ನಡೆದಿರೋದು ಬೇರೆಲ್ಲೂ ಅಲ್ಲ, ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೆಳೆಯರ ಬಳಗ ಅನ್ನೋ ಏರಿಯಾದಲ್ಲಿ. ಈ ಕಿರಣ್ ಬಾಡಿ ಬಿಲ್ಡಿಂಗ್, ಜಿಮ್ ಟ್ರೈನಿಂಗ್, ಫೈನಾನ್ಸ್ ಅಂತ ಮಾಡ್ಕೊಂಡು ಲಕ್ಷ ದುಡ್ಕೊಂಡು ಚೆನ್ನಾಗೇ ಇದ್ದ. ಹೀಗಿರುವಾಗ ಯುವತಿಯೊಬ್ಬಳ ಪ್ರೀತಿಯಲ್ಲಿ ಬಿದ್ದಿದ್ದ. ಆಕೆ ಕೂಡ ವಯಸ್ಸಿನಲ್ಲಿ ಕಿರಣ್ಗಿಂತ 2-3 ವರ್ಷ ದೊಡ್ಡವಳಾಗಿದ್ರು ಈತನನ್ನ ಲವ್ ಮಾಡ್ತಿದ್ಲು. ಇನ್ನು ಯುವತಿ ನನ್ನ ತಂದೆಗೆ 30ರಿಂದ 50 ಲಕ್ಷ ಸಾಲ ಇದೆ ಅಂತ ಕಷ್ಟ ತೋಡಿಕೊಂಡಿದ್ಲು. ಆಕೆಯ ತಂದೆಯ ಸಾಲವನ್ನ ಕೂಡ ತೀರಿಸಿದ್ದ. ಅಲ್ಲದೆ ಮದುವೆಯಾಗಿ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿರ್ತೀನಿ ಅಂತ ನಂಬಿಕೆ ಕೊಟ್ಟಿದ್ದ. ಆಕೆಯು ಒಪ್ಪಿ ಕಿರಣ್ ಮನೆಯವರನ್ನು ಪರಿಚಯ ಮಾಡ್ಕೊಂಡಿದ್ಲು. ಆಗಾಗ ಮನೆಗೆ ಹೋಗಿ ಮಾತನಾಡಿಸಿಕೊಂಡು ಬರ್ತಿದ್ಲು. ಕಿರಣ್ ತಂದೆ ತಾಯಿಗೆ ನಿಮ್ಮ ಮಗನನ್ನ ಮದುವೆ ಆಗ್ತೀನಿ ಅಂದಿದ್ಲು. ವ್ಯಾಲೆಂಟೈನ್ಸ್ ಡೇ ಹತ್ರ ಬರ್ತಿರೋ ಹಿನ್ನೆಲೆ ತನ್ನ ಪ್ರೇಯಸಿಗೆ ಸರ್ಪ್ರೈಸ್ ಕೊಡೋಕೆ ಕಿರಣ್ ಗಿಫ್ಟ್ ರೆಡಿ ಮಾಡ್ಕೊಂಡಿದ್ದ. ಆದ್ರೆ ಅಷ್ಟರಲ್ಲೇ ಯುವತಿ ಕಿರಣ್ಗೆ ಶಾಕಿಂಗ್ ನ್ಯೂಸ್ ಹೇಳಿದ್ಲು. ಇನ್ನೊಬ್ಬನ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಲ್ದೆ ಲಗ್ನ ಪತ್ರಿಕೆಯನ್ನು ಕಳಿಸಿದ್ಲು. ಅಷ್ಟೇ, ಮನಸ್ಸಿಗೆ ಘಾಸಿ ಮಾಡಿಕೊಂಡಿದ್ದ ಕಿರಣ್ ರೂಮ್ಗೆ ಹೋಗಿ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಒಂದು ಹುಡುಗಿಗೋಸ್ಕರ ಇವತ್ತು ಅಪ್ಪ ಅಮ್ಮನ್ನ ಇವತ್ತು ಈ ಕೈ ನೋಡಲಿಲ್ಲ ಸರ್, ಅವನು ಅಟ್ಲೀಸ್ಟ್ ಈ ಕೈ ನೋಡಲಿಲ್ಲ ಆಯ್ತಾ, ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ. ಇವತ್ತು ನ್ಯಾಯ ನನಗೆ ದಯವಿಟ್ಟು ಬೇಕು. ಇಂಥ ಹೆಣ್ಮಕ್ಳು ಬೇಡ ಪ್ರಪಂಚದಲ್ಲಿ, ಮಕ್ಕಳಿಗೆ ಭಾಳ ಅನ್ಯಾಯ ಆಗ್ತದೆ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗಿ ನ್ಯಾಯ ಕೊಡಿಸಿ, ದಯವಿಟ್ಟು ಕೊಡಿಸಿ. ನಾನು ಕೇಳೋದು ಇಷ್ಟೇ, ಇಂಥ ಗಂಡು ಮಕ್ಕಳು ಮುತ್ತಿನಂಥ ಮಕ್ಕಳನ್ನೆಲ್ಲ ಸಾಕಿ ಸಲುವಿ ಒಂದು ಹುಡುಗಿಗೋಸ್ಕರ ಇಷ್ಟು ಸುಮಾರು ಒಂದು 40 ಲಕ್ಷ 50 ಲಕ್ಷ ರೂಪಾಯಿ ಮನೆಯಿಂದ ಕಳ್ಕೊಂಡು ಅನ್ಯಾಯ ಮಾಡ್ಕೊಂಡು ಇವತ್ತು ನನಗೆ ಅನ್ಯಾಯ ಮಾಡ್ಬಿಟ್ಟು ಸರ್. ಇವತ್ತು ನನ್ನ ಮಗ ಇಲ್ಲ, ಇವತ್ತು ಏನು ಮಾಡಬೇಕು ನನಗೆ ಗೊತ್ತಿಲ್ಲ. ದಯವಿಟ್ಟು ನ್ಯಾಯ ಕೊಡಿಸಿ ಅಂತ ಇಡೀ ಪ್ರಪಂಚಕ್ಕೆ ನಾನು ಕೇಳ್ಕೊತೀನಿ. ಇನ್ನು ಸಾಯೋಕ್ಕೂ ಮುನ್ನ ತಾಯಿಯ ಬಳಿಯೇ ಡೆತ್ ನೋಟ್ ಬರೆಯೋಕೆ ವೈಟ್ ಹಾಳೆ ಪೆನ್ನು ಕೇಳಿದ್ನಂತೆ. ಪಕ್ಕದ ಮನೆಯವರು ತಂದು ಕೊಟ್ಟಾಗ ಅನುಮಾನಗೊಂಡು ತಾಯಿ ಯಾಕಪ್ಪ ವೈಟ್ ಶೀಟ್ ಪೆನ್ನು ಅಂತ ಕೇಳಿದ್ರು. ಫೈನಾನ್ಸ್ ಲೆಕ್ಕ ಬರಿಬೇಕಮ್ಮ, ಹೆದರಬೇಡ ಅಂತ ತಾಯಿಗೆ ಧೈರ್ಯ ಹೇಳಿದ್ದವ ರೂಮ್ ಲಾಕ್ ಮಾಡಿಕೊಂಡು ಡೆತ್ ನೋಟ್ ಬರೆದು ನೇಣಿಗೆ ಶರಣಾಗಿದ್ದಾನೆ. ಡೆತ್ ನೋಟ್ನಲ್ಲಿ ಯುವತಿ ಹಾಗೂ ಯುವತಿಯ ಕುಟುಂಬಸ್ಥರು ಆತ್ಮಹತ್ಯೆಗೆ ಕಾರಣ ಅಂತ ಉಲ್ಲೇಖಿಸಿದ್ದಾನೆ ಎನ್ನಲಾಗಿದೆ. ಸದ್ಯ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಕೇಸು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.